3 ಚಮಚೆ ಎಣ್ಣೆ ಹಾಕ್ಕೊಂಡೇನಿ. ಇವಾಗ ಇಲ್ಲೇ ಜಿಂಗಿನ ಸ್ವಚ್ಛಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡೇನಿ. ತೊಳೆದು 2-3 ನೀರಾಗ ತೊಳೆದು ಹಿಂಡಿ ಚೆಂದಾಗಿ ಇಟ್ಕೊಂಡೇನಿ. ಇದನ್ನು 3 ಚಮಚೆ ಎಣ್ಣೆ ಹಾಕೀನಿ. ಇವಾಗ ಕರಿಬೇವು ಹಾಕಿದೆ. 1 ಎಳೆ ಕರಿಬೇವನ್ನು ಹಾಕಿದೆ. ಇದು ಪಣಜಿದು ಪಣಜಿನ ಹಿಂದಿಲ್ದು ಹೆಚ್ಚಿಟ್ಕೊಂಡೇನಿ. ಉಳ್ಳಾಗಡ್ಡಿ ಸಣ್ಣ ಪಣಜು ಉಳ್ಳಾಗಡ್ಡಿ ತಪ್ಪಲ ಅದನ್ನು ಹೆಚ್ಚಿಟ್ಕೊಂಡೇನಿ. ಇದ್ರಾಗ ನಾನು ಸ್ವಲ್ಪ ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿ ಪಣಜನ್ನು ಹಾಕಿದೆ. ನೋಡಿ ವೀಕ್ಷಕರೇ, ಇದು ಸ್ವಲ್ಪ ಬೇಯಬೇಕು. ಇದು ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ. 1 ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಇಲ್ಲಿ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ 3 ನಾನು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಇದನ್ನು ಈ ಪೇಸ್ಟನ್ನು ಸ್ವಲ್ಪ ಹಾಕಿದೆ. ಇವಾಗ ನಾನು ಹೆಚ್ಚಿಟ್ಟಂಥ ಟೊಮೆಟೊ ಹಣ್ಣನ್ನು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ. ನಾನು ಸ್ವಲ್ಪ ಹಾಕ್ತೀನಿ. ಜಿಂಗಿ ಒಳಗೆ ಉಪ್ಪು ಇರ್ತೈತಿ, ಸ್ವಲ್ಪ ಹಾಕ್ತೇನೆ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮಸಾಲೆ ಪುಡಿ, ಗರಂ ಮಸಾಲ, ಮಸಾಲೆ ಖಾರ 2 ಟೀ ಸ್ಪೂನ್ ಹಾಕ್ತೀನಿ. ಇವಾಗ ನಾನೇನು ಮಾಡ್ತೀನಿ, ಇಲ್ಲಿ ತೊಳೆದಿಟ್ಟಂಥ ಜಿಂಗಿಯನ್ನು ಹಾಕಿ. ನೋಡಿ ವೀಕ್ಷಕರೇ, ನಿಮಗೆ ನೀರು ಬೇಕಾದ್ರೆ ನೀರು ಹಾಕೋಬೋದು. ಸ್ವಲ್ಪ ನೀವು ರಸ ಬೇಕಂದ್ರೆ, ಇಲ್ಲ ಅಂತಂದ್ರೆ ಇದಷ್ಟ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಬದಿಗೆ ಇಟ್ಕೊಂಡು ತಿನ್ನಾಕ ಇಷ್ಟು ಮಾಡ್ಕೊಂಡ್ರೆ ಇದು ರುಚಿ ಆಗ್ತದೆ. ನೋಡಿ ವೀಕ್ಷಕರೇ, ಇದು ಸಮುದ್ರದ ಜಿಂಗಿ ಕಾರವಾರದಿಂದ ತಂದಿತ್ತು. ನೋಡಿ ವೀಕ್ಷಕರೇ, ರೆಡಿ ಆಯಿತು. ಇದನ್ನು ಹುರಿದು ಹಂಗೆ ಖಾರ ಉಪ್ಪು ಉಳ್ಳಾಗಡ್ಡಿ ಹಾಕಿನೂ ಕಲಸಿ ಪಚಡಿ ಮಾಡ್ಕೊತಾರೆ. ನಾನು ಈ ಥರ ಮಾಡ್ಕೊಂಡೆ.